ಬನ್ನಿ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು ಆಧಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಆಧಾರಗಳು ಎಂದರೆ ಚರಿತ್ರೆಯ ರಚನೆಗೆ ಬೇಕಾಗಿರ್ತಕ್ಕಂಥ ಮೂಲ ಸಾಮಗ್ರಿಗಳು. ಇವುಗಳು ಆಯಾ ಕಾಲಮಾನದ ಬದುಕಿನ ವಿವಿಧ ಆಯಾಮಗಳ ಬಗ್ಗೆ ತಿಳಿಯಲು ಸಹಾಯಕವಾಗುತ್ತವೆ. ಅಂದ್ರೆ ಗತಿಸಿ ಹೋಗಿರ್ತಕ್ಕಂಥ ಘಟನೆಗಳನ್ನ ಅಧ್ಯಯನ ಮಾಡಲು ಆಧಾರಗಳು ಸಹಾಯಕವಾಗಿವೆ. ಅಂದ್ರೆ ಗತಿಸಿ ಹೋದ ಸಂಗತಿಗಳನ್ನ, ಸಂಬಂಧಿತ ಆಧಾರಗಳನ್ನ ವಿಶ್ಲೇಷಣೆ ಮಾಡುವ ಮೂಲಕ ಇತಿಹಾಸಕಾರರು ಇತಿಹಾಸವನ್ನ ಕಟ್ಟಿಕೊಡುತ್ತಾರೆ. ಕೆಲವೊಮ್ಮೆ ನಿಖರವಾಗಿರ್ತಕ್ಕಂಥ ಆಧಾರಗಳು ಲಭ್ಯವಿಲ್ಲದಿದ್ದಾಗ ಇರ್ತಕ್ಕಂಥ ಆಧಾರಗಳ ಮೇಲೆ ಊಹೆಗಳನ್ನ ಮಾಡಲಾಗುತ್ತದೆ. ಮಾನವನ ಚರಿತ್ರೆ ಅಂತಕ್ಕಂಥದ್ದು ಸಂಕೀರ್ಣವಾದುದು. ವಿಶ್ಲೇಷಣೆ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ಅಂದ್ರೆ ವಿಶ್ಲೇಷಣೆಯಿಂದ ಹೊಸ ಹೊಸ ತಿಳುವಳಿಕೆಗಳು ಹೊರಬರುತ್ತವೆ. ಗತವನ್ನ ಯಾರೂ ಕೂಡ ಬದಲಾಯಿಸಲು ಸಾಧ್ಯವಿಲ್ಲ, ಆದ್ರೆ ಗತದ ಬಗೆಗಿನ ತಿಳುವಳಿಕೆಗಳು, ಹೊಸ ಹೊಸ ದೃಷ್ಟಿಕೋನಗಳು ಹೊರಬರುತ್ತವೆ. ಹಾಗಾದ್ರೆ ಆಧಾರಗಳಿಗೆ ಒಂದೆರಡು ಉದಾಹರಣೆಗಳನ್ನ ಕಮೆಂಟ್ ಮಾಡಿ. ಧನ್ಯವಾದಗಳು.